ಇನ್ನು ಈ ರೀತಿಯಾಗಿ ಘಟನೆಗಳು ಘಟಿಸ್ತಾ ಇರೋದಕ್ಕೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂಬುದು ಬಿಜೆಪಿಯ ಗಂಭೀರ ಆರೋಪ. ಕೇಸರಿ ನಾಯಕರ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಚಿವ ಮಧು ಬಂಗಾರಪ್ಪ ಬಿಜೆಪಿ ನಾಯಕರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಮಣಿಪುರದಲ್ಲಿ ಹತ್ಯೆ ಅತ್ಯಾಚಾರಗಳು ಆದಾಗ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯದಲ್ಲಿ ಕಾನೂನು ಹದಗೆಟ್ಟಿಲ್ಲ. ಬಿಜೆಪಿ ಸುಮ್ಮನೆ ಈ ವಿಷಯಗಳನ್ನು ಮುಂದೆ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದೆ. ಕಾನೂನು ರೀತಿಯಲ್ಲಿ ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮಗಳನ್ನು ಕೈಗೊಂಡಿದೆ. ಹುಬ್ಬಳ್ಳಿಯ ಹತ್ಯೆಗಳ ಕುರಿತು ಅಗತ್ಯ ಕ್ರಮ ಆಗಿದೆ ಅಂತ ಸಚಿವ ಮಧು ಬಂಗಾರಪ್ಪ ಬಿಜೆಪಿಯ ಆರೋಪಗಳಿಗೆ ತಿರುಗೇಟು ಕೊಟ್ಟಿದ್ದಾರೆ. ಮಣಿಪುರದಲ್ಲಾದಾಗ ದೇಶದಲ್ಲಿ ಹದಗೆಟ್ಟಿರಲ್ಲ. ಮಣಿಪುರದಲ್ಲಿ ನಮ್ಮ ಹೆಣ್ಣುಮಕ್ಕಳನ್ನ ಮತ್ತೆಲ್ಲರನ್ನು ರಸ್ತೆಯಲ್ಲಿ ಹೊಡೆದಾಕಿದ್ರಲ್ಲ, ಅವಾಗ ಹದಗೆಟ್ಟಲ್ಲ. ಇಲ್ಲಿ ಮಾತ್ರ ಹದಗೆಟ್ಟುತ್ತೆ ಅಂತ ಹೇಳಿದ್ರೆ, ಇಲ್ಲ ಇಂಥ ಅನಾಹುತಗಳಾದಾಗ ಕಾನೂನು ಅದರೇ ಆಗಿರ್ತಕ್ಕಂಥ ಮುಂಚೂಣಿಯಲ್ಲಿದ್ದು ಅದನ್ನು ಹದ್ಬಸ್ತ ತಗೊಳ್ತಕ್ಕಂಥದ್ದನ್ನು ಮಾನ್ಯ ಸಿದ್ದರಾಮಯ್ಯ ಅವರು ಎಲ್ಲ ಸಂದರ್ಭದಲ್ಲೂ ಕೂಡ ಮಾಡ್ಕೊಂಡಿದ್ದಾರೆ. ಬಿಜೆಪಿಯವರು ಯೂಶಲಿ ಏನು ಮಾಡ್ತಾರೆ, ಇಂಥ ಸಂದರ್ಭ ಬಂದಾಗ ರಾಜಕೀಯವಾಗಿ ಯಾವ ರೀತಿ ಯೂಸ್ ಮಾಡ್ಬೋದು, ಅವರ ಸ್ವಾರ್ಥವನ್ನು ಯಾವ ರೀತಿ ನಾವು ತಗೊಳ್ಬೋದು ಅಂತಕ್ಕಂಥದ್ದೊಂದು ಬಿಟ್ಟರೆ ಮತ್ತಿನ್ನೇನು ಅವ್ರದ್ದು ಅಜೆಂಡಾ ಇರೋದಿಲ್ಲ. ಅವ್ರ ಸುರಕ್ಷತೆ ಅದನ್ನೆಲ್ಲ ಬರೀ ಭಾಷಣಕ್ಕೆ ಮಾತ್ರ ಇಟ್ಕೊಳ್ತಾರೆ. ಅದಕ್ಕೆ ಹೆಚ್ಚು ಚರ್ಚೆ ಅದ್ರ ಬಗ್ಗೆ ಮಾಡೋದು ಬೇಡ. ಆದರೆ ಇಂಥ ಘಟನೆಗಳಾದಾಗ ಕಾನೂನು ಮೇಲೆ ಮುಂದೆ ಬರಬೇಕು. ಯಾವುದೇ ಸರ್ಕಾರ ಆಗಲಿ ಯಾವುದೇ ಪಕ್ಷದ ಮೇಲೆ ನಿಲ್ತಕ್ಕಂಥದ್ದು ಯಾವತ್ತೂ ಕೂಡ ಕಾನೂನು ಮೇಲೆ ಬರಬೇಕಾಗ್ತದೆ. ಅದನ್ನು ನನಗೆ ವಿಶ್ವಾಸ ಇದೆ, ಕಾನೂನು ರೀತಿಯಲ್ಲಿ ಅದು ನಡ್ಕೊಳ್ಳುತ್ತೆ ಅಂತ ಹೇಳಿ ವಿಶ್ವಾಸ ಇದೆ.